ಹಾರಂಗಿ ಜಮೀನು ಮುಳುಗಡೆಯಿಂದ ನೊಂದ ಸಂತ್ರಸ್ತರೊಬ್ಬರು ದಾಖಲೆಯನ್ನು ಪಡೆಯಲು 1.5 ವರ್ಷದಿಂದ ಸೋಮವಾರಪೇಟೆ ತಾಲೂಕು ಕಚೇರಿಗೆ ಅಲೆದಾಡಿದರೂ ಪ್ರಯೋಜನವಾಗಿಲ್ಲ. ಕೊನೆಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ ಮೇಲೆ ಆ ದಾಖಲಾತಿ ಕಚೇರಿಯಲ್ಲಿ ಲಭ್ಯವಿಲ್ಲ ಎಂಬ ಉತ್ತರ ಸಿಕ್ಕಿದೆ. ಅಧಿಕಾರಿಗಳ ಉಡಾಫೆತನದ ವಿರುದ್ಧ ಅಸಮಾಧಾನಗೊಂಡಿರುವ ಸಂತ್ರಸ್ತ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸಂತ್ರಸ್ತರಾದ ಮಡಿಕೇರಿ ಸಮೀಪದ ಗಾಳಿಬೀಡು ಗ್ರಾಮದ ಪಿಜಿ ಉಮೇಶ್ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಎಡವನಾಡು ಗ್ರಾಮದ ಹಳೆ ಸರ್ವೆ ನಂಬರ್ 108ರಲ್ಲಿ ಮುತ್ತಮ್ಮ ಎಂಬ ಫಲಾನುಭವಿಗೆ ಜಾಗ ಮಂಜೂರಾಗಿತ್ತು. 4 ಎಕರೆ ವಿಸ್ತೀರ್ಣವಿದ್ದ ಈ ಜಾಗದಲ್ಲಿ ಆರ್ಟಿಸಿ ಮತ್ತು ಮೂಲ ಸಾಗುವಳಿ ಚೀಟಿ ನೀಡುವಂತೆ ಕೋರಿ ತಾನು 2024 ಡಿಸೆಂಬರ್ 18ರಂದು ಅರ್ಜಿ ಸಲ್ಲಿಸಿದ್ದೆ ಎಂದು ಉಮೇಶ್ ಹೇಳಿದರು. ಆದರೆ ಸೋಮವಾರಪೇಟೆ ತಹಶೀಲ್ದಾರರು ಈ ದಾಖಲೆ ನೀಡಲು ಸತಾಯಿಸುತ್ತಿದ್ದಾರೆ. ವರ್ಷದ ನಂತರ ಈ ದಾಖಲಾತಿ ಕಚೇರಿಯಲ್ಲಿ ಲಭ್ಯವಿಲ್ಲ ಎಂದು ಸಮಾಜಾಯಿಷಿಕೆ ನೀಡಿದ್ದಾರೆ. ಮಾಹಿತಿ ಹಕ್ಕಿನಡಿ ದಾಖಲಾತಿ ಕೇಳಿದಾಗ ಕಡತ ಲಭ್ಯವಿರುವುದಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ. ಇದರ ವಿರುದ್ಧ ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಎಂದು ಉಮೇಶ್ ಹೇಳಿದರು. ಮನವಿ ಬಗ್ಗೆ ಉಪವಿಭಾಗಾಧಿಕಾರಿಗಳು 21/5/2026ರಂದು ವಿಚಾರಣೆ ನಡೆಸಿ ಮುಂದಿನ ವಿಚಾರಣೆ ದಿನದೊಳಗೆ ಅರ್ಜಿದಾರರಿಗೆ ಪ್ರತಿಯನ್ನು ನೀಡುವಂತೆ ನಿರ್ದೇಶಿಸಿದ್ದರು. ಆದರೆ ನಮ್ಮಲ್ಲಿ ಕಡತ ಲಭ್ಯವಿಲ್ಲ ಎಂದು ತಹಶೀಲ್ದಾರರು ಲಿಖಿತವಾಗಿ ತಿಳಿಸಿದ್ದಾರೆ ಎಂದು ಉಮೇಶ್ ಮಾಹಿತಿ ನೀಡಿದರು. ಸೋಮವಾರಪೇಟೆ ತಾಲೂಕು ಕಚೇರಿಯಲ್ಲಿ ನಾವು ದಿನಾಂಕ 18/12/2024ರಂದು ನಾವು ಮೂಲ ದಾಖಲಾತಿ ಬೇಕೆಂದು ಅರ್ಜಿಯನ್ನು ಹಾಕಿದ್ದೀವಿ. ಅಲ್ಲಿಂದ ಅವರು ಸ್ಕ್ಯಾನಿಂಗ್ ಆಗ್ತಾ ಇದೆ ಅಂತೇಳಿ ನಮ್ಮನ್ನು ಸತಾಯಿಸಿದರು. ಆ ನಂತರ ನಮ್ಮಲ್ಲಿ ಕಡತ ಇಲ್ಲ, ಸರ್ವೆ ರೇಖೆ ಇದೆ ಅಂತೇಳಿ ಹೇಳಿದರು. ಸರ್ವೆ ರೇಖೆಗೆ ಒಂದು ಅರ್ಜಿ ಹಾಕಿದ್ದೇವೆ. ಆ ಅರ್ಜಿ ಮುಖಾಂತರ ನಮಗೆ ಸರ್ವೆ ರೇಖೆ ಎಂದು ವಿಭಾಗವನ್ನು ನೀಡಿರುತ್ತಾರೆ. ಆನಂತರ ತಹಸೀಲ್ದಾರ್ ಕಚೇರಿಯಿಂದ ನಮಗೆ ಎಸಿಯವರಿಗೆ ಮೇಲ್ಮನವಿ ಸಲ್ಲಿಸಿದ ನಂತರ ವಿಭಾಗವನ್ನು ನೀಡಿರುತ್ತಾರೆ. ಹೀಗೆ 1.5 ವರ್ಷದಿಂದ ನಾವು ಕೇಳಿದಂಥ ದಾಖಲೆಯನ್ನು ಕೊಡದೆ ಅವರು ನಮ್ಮನ್ನು ಸತಾಯಿಸಿಕೊಂಡು ಬಂದಿರುತ್ತಾರೆ. ಆದ ಕಾರಣದಿಂದ ಕೊಡಗು ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ದಾಖಲೆ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಹಾಗೂ ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂದಗೌಡ ಅವರ ಹತ್ರ ಕೇಳಿಕೊಳ್ಳುತ್ತೇನೆ. ಆದಷ್ಟು ಬೇಗ ಈ ದಾಖಲೆಯ ಬಗ್ಗೆ ತನಿಖೆಯನ್ನು ಮಾಡಿ ದಾಖಲೆಯನ್ನು ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಡವನಾಡು ಗ್ರಾಮದ ಸರ್ವೆ ನಂಬರ್ 108, ಹಳೆ ನಂಬರ್, ಹೊಸ ನಂಬರ್ 208. ಅಲ್ಲಿ ಬೇರೆಯವರು ಕೃಷಿ ಮಾಡಿಕೊಂಡಿದ್ದಾರೆ. ಅದು ನಮ್ಮ ಜಾಗ, ಕುಟುಂಬದವರು ಜಾಗ. ತಹಸೀಲ್ದಾರಿಗೆ ಕೇಳಿದ್ದು 18/12/2024ರಲ್ಲಿ. ನಮ್ಮಲ್ಲಿ ಕಡತ ಲಭ್ಯವಿಲ್ಲ ಎಂದು ನಮಗೆ ಹಿಂಬಾಲ ಕೊಟ್ಟಿದ್ದಾರೆ. ಯಾವುದೇ ಸಾರ್ವಜನಿಕ ದಾಖಲಾತಿಗಳು ತಾಲೂಕು ಕಚೇರಿಯಲ್ಲಿ ಇರಲೇಬೇಕು. ಅಲ್ಲದೆ ಇಂತಹ ದಾಖಲಾತಿಯನ್ನು ಯಾರು ಬೇಕಾದರೂ ಪಡೆದುಕೊಳ್ಳುವ ಅವಕಾಶವಿದೆ. ಆದರೆ ತಹಶೀಲ್ದಾರರ ಕಚೇರಿಯಿಂದ ಕಡತ ನಾಪತ್ತೆಯಾಗಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ ಎಂದು ಉಮೇಶ್ ಹೇಳಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.